ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಅನ್ನುವಂಥ ಪ್ರಶ್ನೆಗೆ ಯಾರಿಲ್ದಲೇ ಬದುಕಿನಲ್ಲಿ ಗೆಲ್ಲಬಹುದು? ನಿಂದಕರು. ಸೊ ಅವರಿಲ್ದಲೇ ನಾವು ಬದುಕಿನಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಪುರಂದರದಾಸರು, ನಿಂದಕರಿರಬೇಕಯ್ಯ ಜಗದಳು ನಿಂದಕರಿರಬೇಕು ಅಂತ ಹೇಳಿ. ನಾವೇನೋ ಆಚೆ ಈಚೆ ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಾದರೂ ಇರಬೇಕು ನಮಗೆ, ಇದ್ದಾಗಲೇ ನಾವು ಇನ್ನೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಎಲ್ರಿಗೂ ನಮಸ್ಕಾರ, ಸರ್ವರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರು, ಎಂದು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಯುತ ಜೋಗಿ ಸರ್ ಅವರೇ, ಹಾಗೂ ಭಾವನಾ ಮೇಡಮ್ ಅವರೇ, ನನ್ನ ಇಬ್ಬರು ಸಹೋದರರು, ಒಬ್ಬ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ, ಮತ್ತೊಬ್ಬ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರಲ್ಲ ಆತ ದೀಕ್ಷಿತ್, ಹಾಗೂ ಪೃಥ್ವಿ ಸೂರಿ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳೇ. ಮೊದಲನೇದಾಗಿ ದೀಕ್ಷಿತ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ತಮ್ಮ ಈ 3ನೇ ಕೃತಿ ಬಿಡುಗಡೆಗೊಂಡಿರುವುದಕ್ಕೆ. ಸ್ನೇಹಿತರೆ, ಒಂದು ಮಾತಿದೆ, ಶತಮಾನಗಳು ಉರುಳಿ ಹೋದರೂ ಶಿಲೆಗಳು ಬದಲಾಗೋದಿಲ್ಲ, ಇತಿಹಾಸ ಹಳೆಯದಾದರೂ ಕೆತ್ತಿರೋ ಕಲೆಗಳು ಮಾಸೋದಿಲ್ಲ, ಕನಸಲ್ಲಿ ಕಿಡಿಯಾಗಿ ಹುಟ್ಟೋದು ನನಸಲ್ಲಿ ಕಾಡ್ಗಿಚ್ಚಾಗಿ ಉರಿಯತ್ತೆ, ಒಬ್ಬ ಸಾಧಾರಣ ಮನುಷ್ಯ ಉದಾಹರಣೆಯಾಗಿ ಬಿಡ್ತಾನೆ, ದೇವರಾಗಿ ಬಿಡ್ತಾನೆ ಅಂತ ಹೇಳಿ. ಬಹುಶಃ ಆ ರೀತಿ ಉದಾಹರಣೆಯಾಗಿ ದೇವರಾಗಿರುವಂತಹ ವ್ಯಕ್ತಿತ್ವಗಳ, ಭಾವನೆಗಳ ವಿಸ್ತಾರವಾದಂತಹ ರೂಪ, ಅತ್ಯದ್ಭುತವಾದಂತಹ ಪ್ರತಿರೂಪ ಅಂತೇನಾದರೂ ಇದ್ರೆ ಅದುವೇ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಎನ್ನುವಂಥ ಪುಸ್ತಕ. ಎಲ್ಲ ಮಾತುಗಳಿಗೆ ಚಾಚು ತಪ್ಪದಂತೆ ಜೆರಾಕ್ಸ್ ಕಾಪಿ ಅಂತ ಏನಾದರೂ ಇದ್ದರೆ ಅದು ಈ ಹೊತ್ತಿಗೆ ಅಂತ ಹೇಳಿ ನನಗಾದ್ರೂ ಭಾವನೆ ಆಗುತ್ತೆ ಈ ಪುಸ್ತಕವನ್ನು ಓದಿದ ಮೇಲೆ. ನನ್ನ ಮೊದಲನೇ ಅಭಿನಂದನೆ ದೀಕ್ಷಿತ್ ಅವರ ತಂದೆ ತಾಯಿಗೆ ಹೇಳಬೇಕು ಅಂತೇಳಿ ಅನ್ನಿಸ್ತು. ಯಾಕೆಂದರೆ ಈ ಬರಹದ ಪ್ರತಿಯೊಂದು ಪದಗಳನ್ನು, ಪ್ರತಿಯೊಂದು ಲೇಖನಗಳನ್ನು ಓದುವಾಗ ನನಗನ್ಸಿದ್ದು, ಬಹುಶಃ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಇಂತಹ ಸಂಸ್ಕಾರಯುತವಾದಂತಹ ವ್ಯಕ್ತಿತ್ವ. ಬಹುಶಃ ಇವನನ್ನು ಪಡೆದ ತಂದೆ ತಾಯಿಗಳು ಧನ್ಯರ, ಅಥವಾ ಅಂತಹ ತಂದೆ ತಾಯಿಗಳನ್ನು ಪಡೆದ ಈತ ಧನ್ಯನೋ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನ್ನ ಮೊದಲನೇ ಅಭಿನಂದನೆ ಈತನ ತಂದೆ ತಾಯಿಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ಹಾಗೂ ಗುರುಗಳಿಗೆ. ಏಕೆಂದರೆ ಇವನಿಗೆ ಬಹುಶಃ ನಾನು ಒಬ್ಬ ತಾಯಿ ಆದಮೇಲೆ ನನಗೆ ಅನಿಸ್ತಾ ಇರುತ್ತೆ, ನನ್ನ ಮಗನನ್ನು ಕೂಡ ಒಂದು ಸಂಸ್ಕಾರಯುತ ವ್ಯಕ್ತಿತ್ವನಾಗಿ ರೂಪಿಸಬೇಕು ಅಂತ ಹೇಳಿ. ಅವರ ತಂದೆ ತಾಯಿ ಪಟ್ಟಂತಹ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಈ ಪುಟ್ಟ ಹುಡುಗ, 21 ವಯಸ್ಸು 22 ಆಸುಪಾಸಿನ ವಯಸ್ಸಿನ ಹುಡುಗನಿಗೆ ಇಂಥದ್ದೊಂದು ಪರಿಕಲ್ಪನೆ, ಆ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಜವಾಬ್ದಾರಿ ಭಾವನೆಗಳು ಮೂಡುತ್ತೆ ಅಂದರೆ ಅಡಿಪಾಯದಲ್ಲಿ ಅವರ ತಂದೆ ತಾಯಿ ಹಾಕೊಟ್ಟಿರುವಂತಹ ಸಂಸ್ಕಾರ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ. ಆ ಸಂಸ್ಕಾರಕ್ಕೆ ನನ್ನ ಮೊದಲನೇ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹೊತ್ತಿಗೆಯಲ್ಲಿ ನಮಗೆ ಭಗವದ್ಗೀತೆಯ ಸಾರ ಸಿಗತ್ತೆ, ಬೈಬಲಿನ ಎಲ್ಲ ಸಾರಾಂಶಗಳು